ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ಮಾವು ಮಾರಾಟ ಮೇಳಕ್ಕೆ ಇಂದು ಚಾಲನೆ. ಗ್ರಾಹಕರನ್ನು ಸೆಳೆದ ವಿವಿಧ ತಳಿಗಳ ಹಣ್ಣು. ಮೊದಲ ದಿನವೇ ಉತ್ಸಾಹದಿಂದ ಖರೀದಿಗೆ ಮುಂದಾದ ಗ್ರಾಹಕರು. ಮಾವಿನ ಹಣ್ಣಿಗೆ ಮನಸೋತ ಅನ್ನದಾತರು ಗ್ರಾಹಕರು. ಪ್ರತಿ ವರ್ಷ ಹೆಚ್ಚುತ್ತಿದೆ ಮಾವಿನ ಬೆಳೆ ಕ್ಷೇತ್ರ. ಬೆಳಗಾವಿ ಈ ಕಬ್ಬಿಗೆ ಹೆಸರುವಾಸಿ. ಆದರೆ ಈಗ ಇಲ್ಲಿನ ರೈತರು ಮಾವಿನ ಹಣ್ಣಿಗೆ ಮನಸೋತಿದ್ದು ಪ್ರತಿ ವರ್ಷವೂ ಮಾವಿನ ಬೆಳೆ ಕ್ಷೇತ್ರ ಹೆಚ್ಚುತ್ತಿದೆ ನೋಡಿ. ಕೊಳ್ಳುವ ಗ್ರಾಹಕರು ವರ್ರೆವ್ವ ಮಾವಿನಕಾಯಿ ತಿಂದು ಮನಸೋತೆ ಬಿಟ್ರು ನೋಡ್ರಪ್ಪ. ಆಪೂಸ್, ಅಲ್ಫಾನೋ, ಬಾದಾಮ್, ವನರಾಜ, ನಾಜೂಕ್, ಪಸಂದ್, ಗೋವಾ, ಟಾಮಿ, ಆಲ್ಕಾನ್, ಸಿಂಧು, ಛೋಟಾ, ಜಹಾಂಗೀರ್ ಮತ್ತಿತರ ತಾಳಿಗಳ ಮಾವಿನ ಹಣ್ಣು ಖರೀದಿಸಿದರು. ಆಪೂಸ್ ಮಾವಿಗೆ ಬೇಡಿಕೆ ಹೆಚ್ಚಿತ್ತು. ಕೆಲವರು ಜೇನು ಖರೀದಿಸಿ ಅದರ ಸವಿನೂ ಕೂಡ ಸವಿದ್ರು ನೋಡ್ರಿ. ಇಂದಿನಿಂದ 3 ದಿನಗಳ ಕಾಲ ಮಾವು ಪ್ರಿಯರನ್ನು ಆಕರ್ಷಿಸುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇದೆ ನೋಡ್ರಿ. ಬೆಳಗಾವಿ, ಧಾರವಾಡ, ಮಹಾರಾಷ್ಟ್ರ ವಿವಿಧ ರಾಜ್ಯಗಳ ಮಾವು ಬೆಳೆಗಾರರೆಲ್ಲರೂ ಈ ಮಹಾರಾಷ್ಟ್ರ, ರತ್ನಗಿರಿ, ಕೊಲ್ಲಾಪುರ ಮೊದಲಾದ ಹೊರ ರಾಜ್ಯಗಳಿಂದಲೂ ಬೆಳೆಗಾರರು ಈ ಮೇಳದಲ್ಲಿ ತಾವು ಬೆಳೆದ ಮಾವಿನ ಹಣ್ಣು ತಂದು ಮಾರಾಟಕ್ಕಿಟ್ಟಿದ್ದಾರೆ ನೋಡಿ. ಪ್ರತಿದಿನ ಸರಾಸರಿ 25 ಟನ್ಕ್ಕಿಂತಲೂ ಮಾವಿನ ಹಣ್ಣು ಮಾರಾಟವಾಗುವ ಒಂದು ಅಂದಾಜು ಕೂಡ ಇದೆ. ವಿಶೇಷತೆ ಏನಂದ್ರೆ ರೈತರಿಂದ ನೇರ ಮಾರಾಟ, ನೈಸರ್ಗಿಕವಾಗಿ ಹಣ್ಣುಗಳು. ಬೆಳಗಾವಿಯಲ್ಲಿ ಈ ಒಂದು ಹ್ಯೂಮ್ ಪಾರ್ಕ್ನಲ್ಲಿ ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳ ನೈಸರ್ಗಿಕವಾಗಿ ಮಾಗಿದ ರೈತರಿಂದ ಖರೀದಿಸಲು ಉತ್ತಮ ಅವಕಾಶವಿದೆ. ಈ ಮೇಳದ ವಿವಿಧ ತಳಿಗಳಾದ ರತ್ನಗಿರಿ, ಆಪೂಸ್, ಪೈರಿ, ರಸಪೂರಿ ಮತ್ತು ಕೇಸರಿ ಮಾವುಗಳು ಇಲ್ಲಿ ಲಭ್ಯವಿದೆ ನೋಡ್ರಪ್ಪ. ವಿವಿಧೆಡೆಯಿಂದ ಬಂದಿದ್ದ ಗ್ರಾಹಕರು ಈ ಪ್ರದರ್ಶನದಲ್ಲಿ ಉತ್ಸಾಹದಿಂದ ಸುತ್ತಾಡಿದರು, ಮಾವು ವೀಕ್ಷಿಸಿದರು. ಗ್ರಾಹಕರು ವಿವಿಧ ತಳಿಗಳ ಮಾವು ಖರೀದಿಸಿದರು ನೋಡ್ರಿ. ಅದರ ಸವಿ ಕೂಡ ಸವಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ಅದ್ದೂರಿ ಮಾವು ಮೇಳ ಆರಂಭ ಆಗೈತಿ. ಮಾವಿನ ಹಣ್ಣಿನ ಹಬ್ಬನೂ ಶುರುವಾಗೈತಿ. ನಾವು ಕುಟುಂಬ ಸಮೇತ ಬೆಳಗಾವಿಗೆ ಬಂದೇವ್ರಿ. ನೀವು ಕುಟುಂಬ ಸಮೇತ ಎಲ್ಲರೂ ಬರ್ರಿ.
ಈ ಮಾವಿನ ಸವಿಯನ್ನ ಸವಿದಿರಿ. ರೈತರಿಂದ ನೇರವಾಗಿ ಮಾರುಕಟ್ಟೆಗೆ ಈ ಮೇಳದಲ್ಲಿ ಪಾಲ್ಗೊಳ್ಳುವ ಮೂಲಕ ಒಳ್ಳೆ ಬೆಲೆನೂ ರೈತರಿಗೆ ಸಿಗುವಂಗೆ ಮಾಡ್ರಿ. ಎಲ್ಲ ಕುಟುಂಬ ಪರಿವಾರ ಜೊತೆನೂ ಬರ್ರಿ. ಬೆಳಗಾವಿ ನಗರದಲ್ಲಿ 8 ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಈ ಮ್ಯಾಂಗೋ ಮೇಳವನ್ನು ನಮ್ಮ ಹುಲ್ಮೆ ಪಾರ್ಕ್ ಈ ಹೋಟೆಲ್ ಎದುರುಗಡೆಯಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ 24 ಸ್ಟಾಲ್ ಅದಾವೆ. ಇದರಲ್ಲಿ ಮ್ಯಾಕ್ಸಿಮಮ್ 20 ನಮ್ಮ ಬೆಳಗಾವಿ ರೈತರ, ಅದರಲ್ಲಿ ಖಾನಾಪುರ, ಕಿತ್ತೂರು, ಬೆಳಗಾವಿ, ಹುಕ್ಕೇರಿ ಈ ರೈತರಿಗೇನೆ ಅವರೇನೆ ತಮ್ಮ ಸ್ವಂತ ಹೊಲದಲ್ಲಿ ಬೆಳೆದಂಥ ಮಾವನ್ನ ಆರ್ಗ್ಯಾನಿಕಲಿ ಗ್ರೋನ್ ಮಾಡಿ ನ್ಯಾಚುರಲಿ ರೈಪನ್ ಮಾಡಿದಂಥ ಹಣ್ಣುಗಳನ್ನು ಮಾರಾಟಕ್ಕೆ ಇಟ್ಟಿದ್ದೀವಿ. ಇದ್ರ ಜೊತೆ ನಮ್ಮ ಧಾರವಾಡ ಪಕ್ಕದ ಜಿಲ್ಲೆ ಧಾರವಾಡದವರು ಇದ್ದಾರೆ, ದೇವಗಢ, ಆಮೇಲೆ ರತ್ನಗಿರಿ, ಪಂಡ್ರಪುರದಿಂದ ರೈತರು ಸಹಿತ ಇಲ್ಲಿ ಮಾಲ್ಗಳನ್ನು ಅವರ ಮಾವಿನ ಹಣ್ಣನ್ನು ಬೆಳೆದು ಮಾರ್ತಾ ಇದ್ದಾರೆ. ನಾವು ಅವರಿಗೆ ಮೇಜರ್ ಆಗಿ ಇದನ್ನು ಮಾಡೋ ಉದ್ದೇಶ ಅವರು ಬೆಳೆದಂಥ ಹಣ್ಣು ಅವರೇ ನಿತ್ತು ಮಾರಾಟ ಮಾಡೋದು. ಇಲ್ಲಾಂದ್ರೆ ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ ಅಂದರೆ ಬಾಗವಾನ್ರಿಗೆ ಕೊಟ್ಟು 20,000ದಲ್ಲಿ 1 ಎಕರೆಗೆ ಅದು ಕೊಡ್ತಿದ್ರು. ಈಗ ಅವ್ರಿಗೆ 1.5 ಲಕ್ಷ ರೂಪಾಯಿ ಅವರೇ ಸ್ವಂತ ನಿಂತು ಮಾರ್ತಾ ಇರೋದ್ರಿಂದ ಅವ್ರಿಗೂ ಲಾಭ ಆಗ್ತಾ ಇದೆ. ಇದರಿಂದ ಅವರು ಹೆಚ್ಚಿನದಾಗಿ ಇಂಟ್ರೆಸ್ಟ್ ತೊಗೊಂಡು ಅವ್ರದ್ದೇ ಈಗ ನಾವು ಬೆಳಗಾವಿ ಬ್ರ್ಯಾಂಡ್ ಅಂತ ಮಾಡಿದ್ದೀವಿ.
ಈಗ ನಮ್ಮದೇ ಮೊದಲು ಏನೂ ಇರ್ತಿಲ್ಲ, ನಮ್ಮದೇ ಹಣ್ಣು ತೊಗೊಂಡು ದೇವಗೌಡು ರತ್ನಗಿರಿ ಬಾಕ್ಸ್ದಾಗ ಹಾಕಿ ಮಾರ್ತಿದ್ರು. ಅದನ್ನು ನಾವೀಗ ನಮ್ಮದೇ ಮ್ಯಾಂಗೋಗೆ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟು ನಾವು ಬೆಳಗಾವಿ ಮ್ಯಾಂಗೋ ಅಂತ ಮಾಡಿಬಿಟ್ಟು ನಮ್ಮದೇ ಬ್ರ್ಯಾಂಡ್ ಮಾಡಿ ಅದನ್ನು ಸೇಲಿಗೆಲ್ಲ ಇಡ್ತಾ ಇದ್ದೀವಿ. ನಮ್ಮದೂ ಮ್ಯಾಂಗೋ ಈಗ ಬಾಂಬೆಗೆ, ಪುಣಾಕ್ಕೆ, ಬೆಂಗಳೂರಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಕಡೆ ಹೊಂಟಿದೆ. ಇವನ್ ಈ ವರ್ಷ ಸಿಂಗಾಪುರ್ಗೆ ಎಕ್ಸ್ಪೋರ್ಟ್ ಆಗಿದೆ. 4 ಟನ್ ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಸಂಗೊಳ್ಳಿಯವರು 4 ಟನ್ ರೈತನ ಸಿಂಗಾಪುರ್ಗೆ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಕ್ಸ್ಪೋರ್ಟ್ ಯಾವ ಥರ ಮಾಡಬೇಕು, ಅದ್ರ ವ್ಯಾಲ್ಯೂ ಏನು, ಅದಕ್ಕೆ ಎಷ್ಟು ಅಮೌಂಟ್ ಸಿಗ್ತದೆ, ಅದ್ರ ಬಗ್ಗೆನೂ ನಾವು ರೈತರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈ ಮಾವು ಮೇಳದಲ್ಲಿ ನಾವು ಇದ್ರ ಜೊತೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ನಮ್ಮ ಬಯೋ ಸೆಂಟರ್ದಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಸೇಲ್ಗಿಟ್ಟಿದ್ದೀವಿ. ಅಲ್ಲಿ ಆರ್ಗ್ಯಾನಿಕ್ ಗೊಬ್ಬರ, ಆರ್ಗ್ಯಾನಿಕ್ ಕೀಟನಾಶಕಗಳನ್ನು ಸೇಲ್ಗಿಟ್ಟಿದ್ದೀವಿ. ಇದ್ರ ಜೊತೆ ನಾವು ಲೀಡ್ ಬ್ಯಾಂಕ್ದಿಂದ ಅವ್ರಿಗೆ ರೈತರಿಗೆ ಏನು ಸಾಲ ಸೌಲಭ್ಯ ಸಿಗ್ತೈತೆ ಅದನ್ನು ಇಡ್ತಾ ಇದ್ವಿ. ಆಮೇಲೆ ಈಗ ಜಾಂಬೋಟಿಂದ ನಮ್ಮ ಜೇನುತುಪ್ಪನೂ ಬರ್ತಾ ಇದೆ, ನ್ಯಾಚುರಲಿ ಮಾಡಿದಂಥ ಜೇನುತುಪ್ಪ ಅದು ಸೇಲ್ಗಿಟ್ಟಿದ್ದೀವಿ. ಆದಷ್ಟು ರೈತರು ಇಲ್ಲಿ ನಮ್ಮ ಮೇಳಕ್ಕೆ ಬಂದು ಇಲ್ಲಿ ಈ ಮಾವುಗಳನ್ನು ಖರೀದಿ ಮಾಡಿ ರೈತರಿಗೆ ಪ್ರೋತ್ಸಾಹ ಮಾಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀನಿ.